ಹಾಯ್ ಹಲೋ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ರೆಸಿಪಿ ಏನಂದರೆ ಬನ್ನು, ಖಾರ ಬನ್ ಮಾಡೋದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಮಾಡಿಕೊಟ್ರೆ ಸಾಕು, ಪದೇ ಪದೇ ಮಾಡಿಕೊಡು ಅಂತಂದು ಕೇಳ್ತಾರೆ ಮಕ್ಕಳು. ಹಾಗಾಗಿ ನೋಡಿ, ನಾನು ಬನ್ ತೊಗೊಂಡೀನಿ. ಈ ಬೇಕ್ರಿ ಬನ್ನು ನೋಡಿದ್ರಲ್ಲ, ಗ್ರೌಂಡಾಗಿ ಬನ್ ತೊಗೋರಿ. ಆಮೇಲೆ ಖಾರ, ನಾವು ತಿನ್ನೋ ಖಾರ ಇದು ನೋಡಿ. ನೀವು ಯಾವುದಾದ್ರೂ ಖಾರ ಬಳಸ್ಬೋದು, ಆದರೆ ಈ ಥರ ಖಾರನೇ ಇರಬೇಕು. ಇದರೊಳಗೆ ಇವೆಲ್ಲ ಮಿಶ್ರಣ ಇಲ್ಲ ಅಂದರೂ ಸಿಂಪಲ್ ಖಾರ ಆದರೂ ತೊಗೊಂಡು ಮಾಡ್ಕೋಬೋದು. ಇವಾಗ ಮಾಡೋ ವಿಧಾನ ನೋಡ್ಕೊಳೋಣ ಬನ್ನಿ. ಇವಾಗ ನಾನು ಬಾಣಲಿ ಕಾಯಕ್ಕಿಟ್ಟೀನಿ. ಇವಾಗ 1 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡಿ. ಇನ್ನೊಂದು ಟೇಬಲ್ ಸ್ಪೂನು ಎಣ್ಣೆ, 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ಕೊಳ್ಳಿ. ನಾನು ಇಲ್ಲಿ 3 ಬನ್ನು ಮಾಡತ್ತೀನಿ. ನೀವು ಭಾಳ ಅಂದರೆ ಜನ ಭಾಳ ಇದ್ದರೆ ಮನೆಯಲ್ಲಿ ಒಂದು 6, 7, 8 ಮಾಡ್ತಿದ್ರೆ ಒಂದು 2 ಈರುಳ್ಳಿ ಹಾಕೋಬೋದು ದೊಡ್ಡ ಪ್ರಮಾಣದಲ್ಲಿ. ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಇದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ಟಿಫಿನ್ಗಾದರೂ ಕಟ್ಬೋದು, ಸಾಯಂಕಾಲ ನೀವು ಕೊಡ್ಬೋದು. ಅವರಿಗೆ ಸ್ನ್ಯಾಕ್ಸ್ ಟೈಪು ಭಾಳ ಇಷ್ಟಪಟ್ಟು ತಿಂತಾರೆ. ಬೇಕ್ರಿಯಲ್ಲಿ ಸಿಗುತ್ತೆ ಇದು, ಖಾರ ಬಂದು ಕೊಡಿ ಅಂದರೆ ಕೊಡ್ತಾರೆ. ಆದರೆ ಆ ಥರ ನಾವು ಮನೇಲಿ ಮಾಡಿದೋ ಥರ ಟೇಸ್ಟ್ ಇರೋದಿಲ್ಲ. ಯಾವಾಗೋ ಮಾಡಿಟ್ಟಿರ್ತಾರೆ, ಒಂಥರ ರುಚಿ ಬೇರೆಯೇ ಇರುತ್ತೆ. ಇದನ್ನು ನೀವು ಮಾಡ್ಕೊಳ್ಳಿ, ಯಾವ ಥರ ಇರುತ್ತೆ ಅಂದರೆ ಟೇಸ್ಟ್ ಪದೇ ಪದೇ ಇದನ್ನೇ ಮಾಡಬೇಕಾ ಅಂತ ಅನ್ನಿಸ್ತದೆ. ಈ ಥರ ಬ್ರೌನ್ ಬಂದಿದೆ. ಇವಾಗ ಉಪ್ಪು, ರುಚಿಗೆ ತಪ್ಪಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಟೊಮೆಟೊ ಹಾಕ್ಕೊಳ್ಳಿ. ಇವಾಗ ಸಾಯಂಕಾಲ ಅಲ್ಲ, ಈಗ ನನ್ನ ಮಕ್ಕಳು ಬರೋ ಟೈಮ್ ಆಯಿತು. ಹಾಗಾಗಿ ನಾನು ಈ ಖಾರ ಬನ್ನು ಅವರಿಗೆ ಮಾಡಬೇಕು ಅಂತಂದು ಮಾಡತ್ತೀನಿ. ಭಾಳ ಇಷ್ಟಪಟ್ಟು ತಿಂತಾರೆ ಮಕ್ಕಳು, ಪದೇ ಪದೇ ಮಾಡಿಕೊಡು ಅಂತ ಹೇಳ್ತಾರೆ. ನೋಡಿ, ಈ ಥರ ಸ್ವಲ್ಪ ಸಾಫ್ಟಾಗಿ ಬರಲಿ ಟೊಮೆಟೊ. ನೋಡಿ, ನಾನು ಹಸಿ ಖಾರದ ಪೇಸ್ಟ್ ತೊಗೊಂಡೇನಿ. ನೀವು ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಮಕ್ಕಳು ಬಾಯಲ್ಲಿ ಸಿಗ್ತಾವೆ ಅಂತಾಗಿ ಹಾಗಾಗಿ ಪೇಸ್ಟ್ ತೊಗೊಂಡೇನಿ. ನೀವು ಸಣ್ಣದಾಗಿ ಹೆಚ್ಚಿಕೊಂಡು ಹಸಿಮೆಣ್ಸಿನ್ಕಾಯಿ ತೊಗೋಬೋದು. ಅರಿಶಿನ, ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಮತ್ತು ಈ ಥರ ಕಾಯಿಸ್ಕೊಳ್ಳಿ. ನಾನಿಲ್ಲಿ ಗರಂ ಮಸಾಲ ತೊಗೊಂಡೀನಿ. ನಿಮ್ಮ ಹತ್ರ ಯಾವ ಮಸಾಲ ಇದ್ದರೂ ನೀವು ತೊಗೋಬೋದು. ಇವಾಗ ನೋಡಿ, ನಾನು ಖಾರ ಹಾಕ್ಕೋತೀನಿ. ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಖಾರ ಸಾಫ್ಟಾಗಿ ಬರಬೇಕಿದು. ಇದು ಸಾಫ್ಟಾಗಿ ಬಂದರೆ ಬನ್ನಿಗೆ ಕರೆಕ್ಟಾಗಿ ಕೂಡುತ್ತೆ, ಅಂದರೆ ಮ್ಯಾಚ್ ಆಗುತ್ತೆ. ಇದು ಕ್ರಿಸ್ಪಿಯಾಗಿದ್ದರೆ ಬನ್ನು ಇದು ಉದುರುತ್ತೆ, ಬನ್ನಿಗೆ ಮ್ಯಾಚ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಲಿ. ಇವಾಗ ಒಂದು ಚೂರು ನೀರು ಹಾಕೋತೀನಿ ನಾನು, ಯಾಕಂದರೆ ಖಾರ ಸಾಫ್ಟ್ ಆಗಬೇಕಲ್ಲ. ಹಾಗಾಗಿ ಗ್ಯಾಸು ಮೀಡಿಯಮ್ ಸೈಜಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ಜೋರು ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಈಗ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಎಲ್ಲ ಬಿಟ್ಟಿದೆ, ಈ ಥರ ಸಾಫ್ಟಾಗಿ ಬರುತ್ತೆ ನೋಡಿ. ಇವಾಗ ಇದು ರೆಡಿ ಆಗಿದೆ. ಇವಾಗ ಅದನ್ನು ಎತ್ತಿಟ್ಕೊಂಡೇನಿ ನಾನು. ಇವಾಗ ಒಂದು ತೆವೆ ತೊಗೊಳ್ಳಿ. ತೆವೆನ ಸ್ವಲ್ಪ ಬಿಸಿ ಮಾಡೋವರೆಗೂ ನಾವು ಬನ್ ಕಟ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ, ಈ ಟೈಪ್ ಕಟ್ ಮಾಡಿಕೊಂಡು, ಯಾಕೆಂದರೆ ಪೂರ ಭಾಗ ಕಟ್ ಮಾಡಬೇಡಿ. ಒಂದು ಕಡೆ ಅಂಟ್ಕೊಳ್ಳಿ. ಇದು ಒಂದು ಕಡೆ ಅಂಟ್ಕೊಂಡ್ರೆ ಮತ್ತೆ ನಾವು ಅದೇನು ಈಗ ಗ್ರೇವಿ ಇರ್ತದಲ್ಲ ಅದರೊಳಗೆ ಹಾಕಿ ನಾವು ಪ್ಯಾಕಪ್ ಮಾಡಿದರೆ ಮಕ್ಕಳು ಹಾಗೆ ಹಿಡ್ಕೋತಾರೆ. ಯಾಕೆಂದರೆ ಎರಡೂ ಕಟ್ ಮಾಡಿದರೆ ಆ ಕಡೆ ಈ ಕಡೆ ಮಕ್ಕಳಿಗೆ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಕಡೆ ಇರಲಿ, ಇನ್ನು ಉಳಿದಿದ್ದ ಭಾಗ ಎಲ್ಲ ಕಟ್ ಮಾಡ್ಕೊಳ್ಳಿ. ನಾನು ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಇದು ಹಾಕ್ಕೋಬೋದು, ಎಣ್ಣೆ ಹಾಕ್ಕೋಬೋದು. ಎಣ್ಣೆ ಅಷ್ಟು ಸಟ್ಟಾಗಂಗಿಲ್ಲ ಅಂತಂದು ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ, ಈ ಥರ ಬನ್ನು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಒಂಚೂರು ಬಿಸಿ ಆಗಲಿ, ಅಂದರೆ ರೋಸ್ಟ್ ಆಗುತ್ತೆ, ಸ್ವಲ್ಪ ರೋಸ್ಟ್ ಆಗಲಿ. ನೋಡಿ, ಈ ಥರ ರೋಸ್ಟ್ ಆದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಚೂರೇ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು, ಯಾಕಂದರೆ ಇದು ಭಾಳ ಚಂದ ಕಾಣಿಸುತ್ತೆ, ಅಂದರೆ ಕಲರ್ಫುಲ್ಲಾಗಿ ಚಂದ ಕಾಣುತ್ತೆ ಅಂತಂದು ಇದು ಹಾಕ್ಕೊಳ್ಳಿ. ಇವಾಗ ಮತ್ತೆ ತಿರುಗಿಸಿ ಹಾಕ್ಕೊಳ್ಳೋಣ.
ನೋಡಿ ಇವಾಗ ತಿರುಗಿಸಿ ಹಾಕ್ಕೊಂಡೇನಿ ನಾನು. ಇವಾಗ ಈ ಥರ ರೋಸ್ಟ್ ಆಗಿಂದ ಇವಾಗ ಇದನ್ನು ತೆಕ್ಕೊಳ್ಳೋಣ. ಈ ಥರ ನೋಡಿ ತಿರುಗಿಸ್ಕೊಳ್ಳಿ. ಈ ಥರ ತಿರುಗಿಸ್ಕೊಂಡು ಮತ್ತೆ ತೆಗೆದು ಹಾಕಿ. ನೋಡಿ ಈ ಥರ ಬರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ. ಇವಾಗ ಆಗಿದೆ, ತೆಗಿಯೋಣ. ನೋಡಿ ಈ ಥರ ಆಗಿದೆ. ಇವಾಗ ಇದನ್ನು ಫ್ಲಿಪ್ ಮಾಡೋಣ, ಅಂದರೆ ತುಂಬಿಕೊಳ್ಳೋಣ ಇದನ್ನು. ನೋಡಿ ಈ ಥರ ಮಾಡಿಕೊಂಡು ಇವಾಗ ಏನು ನಾನು 3 ಫ್ಲಿಪ್ ಮಾಡೇನಿ ನೋಡಿರಿ, ಅಂದರೆ ಕಂಪ್ಲೀಟಾಗಿ ಆಗಿದೆ. ಇದನ್ನು ಈ ಥರ ಕೊತ್ತಂಬರಿ ಸೊಪ್ಪಿಟ್ಟು ಒಂದೊಂದಾಗಿ ಹೊಳಿಸ್ಕೊಳ್ಳೋಣ. ಈ ಥರ ನೋಡಿ ಈ ಥರ ಕಂಪ್ಲೀಟಾಗಿ ಬಂದಿದೆ. ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಬೆಳಗ್ಗೆ ಆದರೂ ಕೊಡ್ಬೋದು, ಇಲ್ಲ ಸಾಯಂಕಾಲ ಆದರೂ ಕೊಡ್ಬೋದು. ಮಕ್ಕಳು ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ. ಪದೇ ಪದೇ ಮಾಡಿಕೊಡಿ ಅಂತ ಕೇಳ್ತಾರೆ. ಆರಾಮಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿ ಈ ಥರ ಇದೆ. ನಾನು ನನ್ನ ಮಕ್ಕಳಿಗೆ ಪದೇ ಪದೇ ಇದನ್ನೇ ಮಾಡಿಕೊಡ್ತೇನೆ. ನೋಡಿ ಫ್ರೆಂಡ್ಸ್, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್. Good morning.